2009ರಲ್ಲಿ ಈ ಪ್ರತಿ ವರ್ಷ ಪ್ರವಾಹದಿಂದ ಮುಳುಗಡೆಯಾಗುವ ಕುಟುಂಬಗಳ ಸ್ಥಳಾಂತರ ಮಾಡಿಸುವ ಯೋಜನೆಯನ್ನು ಯಡಿಯೂರಪ್ಪನವರು ಮಾಡಿದ್ದರು. ಆಗ ಮಾನ್ಯ ಸೌದಿಯವರು ಅವ್ರ ಕ್ಷೇತ್ರದ ಧವಳೇಶ್ವರದಲ್ಲಿ 295 ಆಶ್ರಯ ಮನೆಗಳು ಕಟ್ಟಿಸಿದ್ವು ನಾವು ಇಲ್ಲಿ 2009ರಲ್ಲಿ. ಅವು ಇವತ್ತಿನ ತನಕ ಹಂಚಿಕೆ ಆಗಿಲ್ಲ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಇವತ್ತಿನ ತನಕ ಹಂಚಿಕೆ ಆಗಿಲ್ಲ. ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತನಕ ಹೋದರೂ ಇವತ್ತಿನ ತನಕ ನ್ಯಾಯ ಸಿಕ್ಕಿಲ್ಲ. ಅದಕ್ಕೆ ಮಾನ್ಯ ಶಾಸಕರು ಅದ್ರ ಬಗ್ಗೆ ಏನು ಕ್ರಮ ತಗೋತೀರಿ ಹೇಳ. ನೀವು ಹೇಳೋದು ನಿಜ ಅದ. ಏನಾಗಿದೆ ನಿಮ್ಮ ಊರಾಗ ಒಂದು ಮೀಟಿಂಗ್ ಗ್ರಾಮ ಸಭೆ ಮಾಡಿ ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕಾಗಿತ್ತು. ನೀವು ಮೊದಲ ಆಯ್ಕೆ ಮಾಡೋ ಮುಂದೆ ನಾ ಇದ್ದಿದ್ದಿಲ್ಲ. ಆಗ ಆಯ್ಕೆ ಮಾಡ್ಯಾಗ ಏನು ಮಾಡ್ರಿ, ಒಂದು ಮನೆಗೆ ಬಲಾಟ್ ಇದ್ದಾವ್ 4-5 ತೊಗೊಂಡಾರ ಹಕ್ಕುಪತ್ರ. ಕೆಲವು ಮಂದಿ ಆಸಕ್ತಿ ಇದ್ದವ್ರು ಕೊಟ್ಟೇ ಇಲ್ಲ. ಮತ್ತು ಈಗೇನಾಗ್ಯದ, ಫ್ಲಡ್ ಬಂದಾಗ ಯಾರ್ಯಾರೋ ಹೋಗಿ ಆ ಮನೆಗಳದಾಗ ಅದಾರಿ ಅವ್ರನ್ನ ಹೊರಗೆ ಹಾಕೋದು ಆಗೋದಿಲ್ಲ ನಮಗೆ. ಮತ್ತು ಈಗ ನಾವು ನಮ್ಗಿಂತಲೂ ಅಧಿಕಾರಿಗಳ ಆಕ್ಷನ್ ತಗೋಬೇಕು. ಎಲ್ಲ ಅಧಿಕಾರಿಗಳು ಸುಳ್ಳು ವರದಿ ಕೊಡ್ತಾರೆ. ತಹಸೀಲ್ದಾರ್ ಮಟ್ಟದಲ್ಲಿ ಮುಗಿಬೇಕಾದಂಥ ಕೆಲಸ ದಿಲ್ಲಿ ಸುಪ್ರೀಂ ಕೋರ್ಟ್ ತನಕ ಹೋದ್ರೆ ಅದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು? ನಾವು ಹೇಳಿದ್ವಿ ಅವ್ರಿಗೆ, ಅವ್ರದ್ದು ಹೇಳೋದು ಸತ್ಯದ. ಆದ್ರೆ ಅವ್ರು ಬಂದು ಅಲ್ಲಿ ನಿಂತು ಫೋರ್ಸ್ ತಗೊಂಡ್ಬಂದು ಯಾರಿಗೆ ಹಕ್ಕುಪತ್ರ ಇಲ್ಲ ಅವ್ರನ್ನ ಹೊರಗೆ ಹಾಕಿ, ಯಾರಿಗೆ ಹಕ್ಕುಪತ್ರ ಕೊಟ್ರೆ ಅವ್ರನ್ನ ಒಳಗೆ ಹಾಕ್ಬೇಕಲ್ಲ. ಏನು ನಾವು ಮಾಡಂಗೈತಿ ಅದನ್ನ? ನೀವು ಮತ್ತೇನು ಅರ್ಜಿ ಕೊಡ್ರಿ, ನಾವು ಬರಿತೀವಿ, ಅಲ್ಲಿ ವಿಧಾನಸೌಧದಾಗೂ ಹೇಳ್ತೀವಿ. ದಿಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ. ಅಂದರೆ ತಹಸೀಲ್ದಾರ್ ಏನು ಕೊಟ್ಟಿದ್ದ, 27/10/2009 ಗ್ರಾಮ ಸಭೆಯ ಪ್ರಕಾರ ಅದು ಹಂಚಿಕೆ ಆಗೈತೆ ಇದು ಕೊಟ್ಟಿದ್ದ. ಅದರ ಬಗ್ಗೆ ನೀವು ಅಲ್ಲೇ ಸ್ಥಳೀಯ ಜಿಲ್ಲಾಧಿಕಾರಿಗಳಿಂದ ನ್ಯಾಯ ತೋರಿ ಅಂತ ಹೇಳಿ ನಮಗೆ ಇದು ಕೊಟ್ಟರು. ಆದರೆ ಜಿಲ್ಲಾಧಿಕಾರಿಗಳು AC ಬರೋದು, AC ಇದ್ದರು ತಹಸೀಲ್ದಾರ್ ಬರೀತಾರೆ. ಬರೀ ಹಿಂಬರ ಬರುವಂಥ ಸರ್ಕಾರದ ಅಧಿಕಾರಿಗಳು ಮುಂಬರ ಬರೆಯೋರು ಯಾರು, ಬಡವರಿಗೆ ನ್ಯಾಯ ಕೊಡೋರು ಯಾರು? ನೋಡ್ರಿ, ಆಗ ತಹಸೀಲ್ದಾರ್ ಸೋಮನಾಳಿದ್ದ, ಅವ ರಾಡಿಕೇಶನ್. ಆಗ ಸರ್ಕಾರ ನಮ್ದು ಇದ್ದಿಲ್ಲ, ನಮ್ಮ ಮಾತು ಕೇಳಲಿಲ್ಲ. ನಾವು ಗ್ರಾಮ ಸಭಾ ಕರೆದಿದ್ದೀವಿ. ಆಗ ಕರೆದಾಗ ಹಂಚಿಕೆನ ಜನರಲ್ ಆಗಿ ಗ್ರಾಮದಾಗ ಬಂದು ಹಂಚಿಕೆ ಮಾಡ್ಬೇಕಾಗಿತ್ತು, ಮಾಡಲಿಲ್ಲ. ಅವ್ನು ನನಗೆ ಯಾರು ಬೇಕಾದವ್ರಿಗೆ ಹಕ್ಕುಪತ್ರ ಕೊಟ್ಟು ಹೋಗ್ಬಿಟ್ಟ. ಅದಕ್ಕೆ ಮುಂದೆ ಹೆಂಗಾಗುದ್ರಿ? ಇವ್ರಿಗೆ ಹೇಳೇವಿ, ನೀವು ಊರವ್ರು ಎಲ್ಲಾರು ಕೂಡ ಒಂದು ಗ್ರಾಮ ಸಭೆ ಮಾಡಿ ಟ್ರಾವ್ ಮಾಡಿ ಕಳಿಸ್ರಿ, ನನಗೂ ಒಂದು ಕೊಡ್ರಿ, DC-ಗೆ AC-ಗೆ ಒಂದೊಂದು ಕಾಪಿ ಕೊಡ್ರಿ, ನಾವು ಒಟ್ಟರು ಕೂಡಿ ಇಲ್ಲಿ KDP ಇದ್ದಾಗ ತೆಗಿತನ್ನ. ಇವತ್ತೇನಾಗೈತೆ ಅಂದ್ರೆ ಮೂಲ ಜನಪದ ಕಲೆ ಅಥವಾ ತತ್ವಪದ, ಲಾವಣಿಗೀತೆ, ಭಜನಾ ಗೀತೆಗಳು ಉಳಿಬೇಕಂದ್ರೆ ಕಲಾವಿದರು ಉಳಿಬೇಕಾಗೈತಿ. ಕಲಾವಿದರಿಗೆ ಮಾಶಾಸನವನ್ನ ನಾವು ಇವತ್ತು 58 ವರ್ಷ ಮಾಡಿವಿ. 58 ವರ್ಷದವರೆಗೆ ಯಾರೂ ಬದುಕೋದಿಲ್ಲ ಇವತ್ತಿನ ಆಹಾರ ಪದ್ಧತಿಗೆ ಅನುಸಾರವಾಗಿ. ಅದಕ್ಕಾಗಿ ತಮ್ಮಲ್ಲಿ ಜನಪ್ರತಿನಿಧಿಯಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ಈ ಒಂದು ವಯಸ್ಸಿನ ಮಿತಿಯನ್ನ 50ರಿಂದ 55 ವರ್ಷದವರೆಗೆ ನೀವು ಮಾಡಿದ್ರಿ ಅಂತಂದ್ರೆ ಬಹಳ ಜನ ಕಲಾವಿದರು ಉಳಿತಾರೆ ಅಂತ ಹೇಳಿ. ನಮ್ಮ ಕಲಾವಿದರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಇದ್ರು ಇಲ್ಲಿ ಬಾಗಲಕೋಟೆ. ಅವ್ರ ಕಲಾವಿದರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವ್ರಿಗೆ ಬಂದಿತ್ತು. ಎಟ್ಟದಾರ ಪಟ್ಟಿ ಮಾಡಿ ಕೊಟ್ಟು ಹೋಗ್ಬೇಕಾಗಿತ್ತಲ್ಲ. ಕಲಾವಿದರ ದನ ಕಾಯವ್ ಕೊಟ್ರ, ಹೊಲ್ದಾಗ ಎಮ್ಮೆ ಕಾಯವ್ ಕಲಾವಿದರ ಪೆನ್ಷನ್ ಮಾಡಿ ಕೊಟ್ರ. ಇದು ಯಾರಿಗೆ ಹೇಳೋನು? ನಾವು ಮಾಡಾಂಡ್ಲೆ ಮತ್ತೆ ರಾಜಕಾರಣ ಮಾಡಿದಂಗೈತಿ. ನೀವೇನು ವಿಷಯ ಹೇಳ್ರಿ, ಸರ್ಕಾರದ ಗಮನ ಔಷಧಿಯಾಗ ನೀವು ಒಂದು ಅಪ್ಲಿಕೇಶನ್ ಕೊಡ್ರಿ, ನನಗೂ ಏನೇನು ಬೇಕು ನಿಮ್ಮ ಪೆಂಡಿಂಗ್ ಅದಾವೆ, ಅದನ್ನ ಸರ್ಕಾರ ಮುಂದೆ ನಾವು ಕ್ವಶನ್ ಹಾಕಿ ಚರ್ಚೆ ಮಾಡ್ರಿ. ನಾನು ಶ್ರೀನಿವಾಸ್ ಬಳ್ಳಾರಿ ಅಂತ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ಉಪಾಧ್ಯಕ್ಷ. ತಾವು ಹೋರಾಟಗಾರರಿದ್ದೀರಿ, ಅದು ನಮಗೆ ಗೊತ್ತಿದೆ. ತಾವು ಕೆಲಸಗಾರ ಇದ್ದೀರಿ, ಗೊತ್ತಿದೆ. ಆದರೆ ತಮ್ಮ ಭಾಗದಲ್ಲಿ ಕುಡ್ಚಿ ಬಾಗಲಕೋಟೆ ಎಂಬ 2010ರಲ್ಲಿ ಆಗಿರ್ತಕ್ಕಂಥ ಯೋಜನೆ ಇವತ್ತಿನವರೆಗೆ ಆಮೆಗತಿಯಲ್ಲಿ ನಡೀತಾ ಇದೆ. ಕೇಂದ್ರ ಸರ್ಕಾರದಲ್ಲಿ ತಮ್ಮದೇ ಸರ್ಕಾರ ಇರೋದರಿಂದ ತಾವು ಯಾಕೆ ಇದರ ಬಗ್ಗೆ ಕುಡ್ಚಿಯಿಂದ ಕಾಮಗಾರಿ ಪ್ರಾರಂಭ ಮಾಡಿ ಅಂತ ತಾವು ಒತ್ತಾಯ ಮಾಡಬೇಕಾಗಿತ್ತು. ಅದನ್ನು ತಾವು ಮಾಡಬೇಕು ಅಂತ ನಾನು ಎಲ್ಲರ ಪರವಾಗಿ, ನಾನು ಜಿಲ್ಲೆಯ ಜನತೆ ಪರವಾಗಿ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ. ಈಗ ಹೋರಾಟ ಮಾಡ್ಕೊಂಡಿರ್ಬೇಕು ನಾವು. 2004 ಫಸ್ಟ್ ಟೈಮ್ MLA ಇದ್ದಾಗ, ನಿಮ್ಗೆ ಗೊತ್ತಿರಲಿ, ವಿಷಯ ಗೊತ್ತಿರಲಿ, ಫಸ್ಟ್ ಟೈಮ್ ನಾ MLA ಇದ್ದಾಗ ನಾನು ಮೇಟಿ ಅವ್ರು ಇದ್ರು ನಾನು ಕೂಡ. ನಾವು MLA ಅವರು ಪ್ರವಾಸಕ್ಕೆ ಹೋಗಿದ್ದೀವಿ. ಲಾಲೂ ಪ್ರಸಾದ್ ಯಾದವ್ ರೈಲ್ವೆ ಮಂತ್ರಿ ಇದ್ರಾಗ ಕೂಡ್ರಿ, ನೀವು ಹೇಳ್ತಾನೆ ರೈಲ್ವೆ ಮಂತ್ರಿ ಇದ್ದಾಗ ಇದನ್ನು ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾಡ್ಬೇಕು ತೀಕ್ಷ್ಣ ಗತಿಯಲ್ಲಿ ಹೇಳಿದ್ವಿ ನಾವು. ಲಾಲೂ ಪ್ರಸಾದ್ ಯಾದವ್ ಅವು ಸೆಕ್ರೆಟರಿನ ಕರೆಸಿ ಮುಂದೆ ಅದನ್ನು ಏನಾಗೈತಿ ನೋಡ್ಬೇಕಂತ ಅವರು ವಾರ್ನಿಂಗ್ ಮಾಡಿದ್ರು.
ಆಗ ಬಂದ ಬಳಕ ಹೋರಾಟ ಸಮಿತಿ ಚಾರ್ತಿ ಆತು. ಆಮೇಲೆ ಬೆಳಗಾವದಾಗ ಫಸ್ಟ್ ಅಧಿವೇಶನ ಆತು, ಎಲ್ಲಿ ಕ್ಯಾಂಪಸ್ದಾಗ, ಅಲ್ಲಿಯೂ ಸಹಿತ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರಾಗ. ಈ ರೈಲ್ವೆ ಕುರ್ಚಿ ಬಾಗಲಕೋಟೆ ರೈಲ್ವೆ ಬಗ್ಗೆ ಸಾಕಷ್ಟು ನಾವು ಚರ್ಚೆ ಮಾಡೀವಿ. ಅಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿವಿ, ಬೇಗನೆ ಮುಗಿಬೇಕಾದ, ಎಷ್ಟು ವರ್ಷ ಮುಗಿಸೋರ ಅದನ್ನೂ ಮಾಡಿದೀವಿ. ಈಗೇನಾಗಿದೆ ಅಂದ್ರೆ, ಈಗ ನೀವು ಹೇಳಿದ್ರಿ ಕೇಂದ್ರ ಸರ್ಕಾರ ನಮ್ಮದಾಯ್ತು. ಕೇಂದ್ರ ಸರ್ಕಾರ 400 ಕೋಟಿ ಕೊಟ್ಟಾರ ಆಲ್ರೆಡಿ. ರಾಜ್ಯ ಸರ್ಕಾರದ್ದು ಭೂಮಿಯ ಅಕ್ವಿಷನ್ ಮಾಡಿ ಕೊಡ್ಬೇಕು ಅವ್ರಿಗೆ. ಕೊಟ್ಟಿದ್ದಾರೆ ಸರ್, ದುಡ್ಡು ರೆಡಿ ಅದ. ನೀವು ಕೇಳ್ರಿ ಏನಾಟಿ ಎಲ್ಲಿ ಕೊಟ್ಟಾರ, ಕೊಟ್ಟಿಲ್ಲ ಇನ್ನ. ಸರಿ ಸರ್, ಆ ಕಡೆ ಕೊಟ್ಟಿಲ್ಲ, ಇನ್ನೂ ಅದನ್ನ ಅಕ್ವಿಷನ್ ಮಾಡಿ ಕೊಡೋದು ಜವಾಬ್ದಾರಿ ಅವ್ರದೈತಿ. ಅಕ್ವಿಷನ್ ಮಾಡಿ ಸಂಪೂರ್ಣ ಕೊಡ್ಲಿ, ತೀಕ್ಷ್ಣ ಗತಿಯಿಂದ ನಾವು ಪ್ರಾರಂಭ ಮಾಡೋ ಕೆಲಸ ನಾವು ಮಂತ್ರಿಗೆ ಹೇಳಿ, ಈಗ ಸೋಮಣ್ಣ ಮೊನ್ನೆ ಬಂದು ವಿಸಿಟ್ ಮಾಡಿ ಹೋಗ್ಯಾರ, ಅದನ್ನ ಚಾಲನೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಸರ್, ಇದು ಉತ್ತರ ಕೊಡಿದ್ದಾರೆ. ಉತ್ತರ ಕೊಟ್ಟಿದ್ದೀರಿ ಮಾತ್ರ ಅಲ್ಲ, ವಾಗ್ದಾನವನ್ನು ಮಾಡಿದಿರಿ. ಹೋರಾಟ ವಿರೋಧ ಪಕ್ಷದಲ್ಲಿದ್ದೀರಿ. ಈಗ ಇಲ್ಲಿ ನಿಮ್ಮ ಗೌರ್ಮೆಂಟ್ ಇಲ್ಲ, ಸೆಂಟ್ರಲ್ ಅಲ್ಲಿ ನಿಮ್ಮ ಗೌರ್ಮೆಂಟ್ ಇದೆ. ಇಲ್ಲಿ ವಿರೋಧ ಪಕ್ಷದಲ್ಲಿ ಹೋರಾಟದಲ್ಲಿ ನಾನು ಭಾಗಿಯಾಗ್ತೀನಿ, ಎಲ್ಲಾ ಹೋರಾಟದಲ್ಲೂ ನಿಮ್ಮೊಟ್ಟಿಗೆ ನಾನು ಬರ್ತೀನಿ, ಸರ್ಕಾರವನ್ನು ಒತ್ತಾಯಿಸ್ತೀನಿ ಅಂತ ಹೇಳಿದಿರಿ. ಹೇಳಿದ್ರಲ್ಲ, ಮೊನ್ನೆ ಹೋಗಿದ್ದೀನಿ ನಾನು. ಇನ್ನೊಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ ನೀವೇ ಮನವಿ ಮಾಡಬೇಕಾಗತ್ತೆ. ನೀವೇ ನಿಮ್ಮ ಗೌರ್ಮೆಂಟ್ ಅನ್ನು ಒತ್ತಾಯಿಸಿ ನೀವು ಕೊಟ್ಟ ವಾಗ್ದಾನವನ್ನು ಪೂರೈಸಬೇಕಾಗತ್ತೆ. ಇದು ಖಾಲಿ ಉತ್ತರ ಕೊಡಿ ಪ್ರೋಗ್ರಾಮ್ ಅಲ್ಲ ಪವರ್ ಟಿವಿದ್ದು. ನಾವು ಇದನ್ನು ಫಾಲೋ ಮಾಡ್ತೀವಿ, ನಿಮ್ಮನ್ನು ಉತ್ತರ ಕೇಳ್ತಾನೆ ಇರ್ತೀವಿ, ಕ್ವಶನ್ ಮಾಡ್ತಾನೆ ಇರ್ತೀವಿ. ನಿಮ್ಮ ಬಗ್ಗೆ ಜನರಿಗೂ ಎಲ್ರಿಗೂ ಉತ್ತಮವಾದ ಅಭಿಪ್ರಾಯವಿದೆ. ಸಿದ್ದು ಸೌದಿಯವರು ಶಾಸಕರು ಹೇಳಿದ್ದನ್ನು ಮಾಡ್ತಾರೆ ಅನ್ನೋದು, ಅದನ್ನು ನಾವು ನಿರೀಕ್ಷೆಯಲ್ಲಿದ್ದೀವಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಪುನಃ ನಿಮ್ಮನ್ನು ಕ್ವಶನ್ ಮಾಡ್ತೀವಿ ಬಾಗಲಕೋಟೆ ಜನರೊಂದಿಗೆ. ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದ. ನಮ್ಮ ಒಂದು ಚಿಕ್ಕ ಗೌರವ ಸ್ವೀಕರಿಸಬೇಕಾಗಿ ವಿನಂತಿ ಸರ್.